ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೂಪರ್ ಟಿವಿ 7 ನ್ಯೂಸ್ಗೆ ಸ್ವಾಗತ. ನಗರದ ಶಂಕರಮಠ 5ನೇ ವಾರ್ಡ್ನಲ್ಲಿ ನಡೆದ ಸಮಾರಂಭದಲ್ಲಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರು ಬಡವರಿಗೆ ಆಹಾರ ಧಾನ್ಯಗಳ ಕಿಟ್ ವಿತರಣೆ ಮಾಡಿದರು. ನಂತರ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಮಾತನಾಡಿ, ಮಂಡ್ಯ ಜಿಲ್ಲೆಯವರೇ ಆದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಯಾವುದೇ ಕೊಡುಗೆ ನೀಡಿಲ್ಲ. ಅವರದು ಶೂನ್ಯ ಸಾಧನೆ. ನಾನು ಮುಖ್ಯಮಂತ್ರಿಯಾಗಿದ್ದಾಗ ಆರಂಭವಾದ ಯೋಜನೆಗಳನ್ನು ಇಲ್ಲಿಯವರೆಗೂ ಪೂರ್ಣಗೊಳಿಸಲು ಸಾಧ್ಯವಾಗಿಲ್ಲ. ಬೂಕನಕೆರೆಯವರಾದ ಬಿಎಸ್ ಯಡಿಯೂರಪ್ಪ ಅವರು ಜಿಲ್ಲೆಗೆ ಯಾವುದೇ ಕೆಲಸ ಮಾಡಿಲ್ಲ. ಬಡವರು ಹಸಿದು ಮಲಗಬಾರದು ಎಂದ ಕಾರಣಕ್ಕೆ ನಾನು ಪ್ರತಿಯೊಬ್ಬರಿಗೆ ತಲಾ 7 ಕೆಜಿ ಅಕ್ಕಿ ನೀಡಿದ್ದೆ. ಆದರೆ ಯಡಿಯೂರಪ್ಪ ಅವರು ಅದನ್ನು 2 ಕೆಜಿಗೆ ಇಳಿಸಿದ್ದಾರೆ. ಕಾಂಗ್ರೆಸ್ ಮಾತ್ರ ಬಡವರ ಪರವಾಗಿ ಚಿಂತಿಸುತ್ತದೆ. ಬಿಜೆಪಿ ಸರ್ಕಾರ ಶ್ರೀಮಂತರ ಪರವಾಗಿ ಕೆಲಸ ಮಾಡುತ್ತಿದೆ. ಕೋವಿಡ್ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷ ಮಾನವೀಯತೆಯಿಂದ ಸೇವೆ ಮಾಡುತ್ತಿದೆ. ರಾಜ್ಯದ ಎಲ್ಲಾ ಕ್ಷೇತ್ರಗಳಲ್ಲಿ ನಮ್ಮ ಮುಖಂಡರು, ಕಾರ್ಯಕರ್ತರು ಸ್ವಂತ ಹಣದಲ್ಲಿ ಬಡವರಿಗೆ ಕಿಟ್ ವಿತರಣೆ ಮಾಡುತ್ತಿದ್ದಾರೆ. ನಾವು ಅಧಿಕಾರದಲ್ಲಿ ಇಲ್ಲ, ಆದರೂ ಮಾನವೀಯತೆಯಿಂದ ನಮ್ಮ ಮುಖಂಡರು ಸೇವೆಯಲ್ಲಿ ತೊಡಗಿದ್ದಾರೆ. ನಾವು ಅಧಿಕಾರದಲ್ಲಿ ಇದ್ದಿದ್ದರೆ ಈ ಕೋವಿಡ್ ಸಮಯದಲ್ಲಿ ಪ್ರತಿಯೊಬ್ಬರಿಗೆ ತಲಾ 10 ಕೆಜಿ ಅಕ್ಕಿ ನೀಡುತ್ತಿದ್ದೆವು ಎಂದು ಹೇಳಿದರು. ನೀವು ಬಂದು ಅದಕ್ಕೆ ಚಾಲನೆಯನ್ನು ಕೊಡಬೇಕು ಅಂತೇಳಿ ನನಗೆ ಮನವಿಯನ್ನು ಮಾಡಿದ್ರು. ನಾನು ನಿನ್ನೆಯಿಂದ ಮೈಸೂರಿನಲ್ಲಿದ್ದೆ. 5 ಗಂಟೆ ಕೊಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ನಮ್ಮ ಪಕ್ಷದಿಂದ ನಾನು, ಕೆ ಶಿವಕುಮಾರ್ ಅವರು ಮತ್ತೆ ನಮ್ಮ ರಾಜ್ಯದ ಉಸ್ತುವಾರಿ ಎಐಸಿಸಿ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರು ಒಂದು ಜೂಮ್ ಮೀಟಿಂಗ್ ಮಾಡಿ ಎಲ್ಲಾ ಶಾಸಕರು, ಸೋತ ಅಭ್ಯರ್ಥಿಗಳು, ರಾಜ್ಯಸಭಾ ಲೋಕಸಭಾ ಸದಸ್ಯರುಗಳು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಇತರ ಮುಖಂಡರುಗಳು ಒಳಗೊಂಡಂತ ಒಂದು ಸಭೆ ಮಾಡಿದ್ರು. ಆ ಸಭೆಯಲ್ಲಿ ಅವರೆಲ್ಲರಿಗೂ ಕೂಡ ನಾವು ಮನವಿ ಮಾಡಿದ್ವಿ. ಕರ್ನಾಟಕದಲ್ಲಿ 2ನೇ ಅಲೆ ಬಂದಿದೆ. ಬಹಳ ಜನ ಈ ರೋಗಕ್ಕೆ ತುತ್ತಾಗಿದ್ದಾರೆ. 2ನೇ ಅಲೆಯಲ್ಲಿ ಸಾವಿರಾರು ಜನ ಸತ್ತೋಗಿದ್ದಾರೆ. ಜೊತೆಗೆ ಸರ್ಕಾರ ಲಾಕ್ಡೌನ್ ಕೂಡ ಘೋಷಣೆ ಮಾಡಿದೆ. ಲಾಕ್ಡೌನ್ ಘೋಷಣೆ ಮಾಡಿದ್ರೆ ಮನೆಯಲ್ಲಿರ್ಬೇಕು, ಕಾರ್ಮಿಕರು ಕೆಲಸಕ್ಕೂ ಹೋಗಕ್ಕಾಗಲ್ಲ, ಬೇರೆ ಕಸಬುಗಳನ್ನು ಮಾಡ್ತಕ್ಕಂಥವ್ರು ಕಸಬುಗಳನ್ನು ಮಾಡಕ್ಕಾಗಲ್ಲ, ಕಾರ್ಖಾನೆಗಳಿಗೆ ಹೋಗೋರು ಹೋಗಕ್ಕಾಗಲ್ಲ, ಕಟ್ಟಡ ಕಾರ್ಮಿಕರು ಯಾವ ಕೆಲಸ ಮಾಡಕ್ಕಾಗಲ್ಲ. ಬಹಳ ಜನ ಅವ್ರ ಸಂಪಾದನೆ ಮಾಡಿ ಅವತ್ತು ಜೀವನ ಮಾಡೋದಿಲ್ಲ. ಅವ್ರು ಎಲ್ಲಿಂದ ತರಬೇಕು? ಬದುಕಬೇಕಲ್ಲ. ಅವ್ರು ಊಟ ಮಾಡ್ಬೇಕಲ್ಲ. ಅದಕ್ಕೋಸ್ಕರ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಶಾಸಕರಿಗೆ, ಮುಖಂಡರುಗಳಿಗೆ ನಾವು ಮನವಿ ಮಾಡೋಣ. ಯಾರು ಕಷ್ಟದಲ್ಲಿದ್ದಾರೆ ಅಂತವರಿಗೆ ನೀವು ಕೈಲಾದಷ್ಟು ಸಹಾಯ ಮಾಡಬೇಕು. ಅವರಿಗೆ
ಅದರ ಪರಿಣಾಮವಾಗಿ ಕರ್ನಾಟಕದ 224 ಕ್ಷೇತ್ರಗಳಲ್ಲಿ ಈ ಮಂಡ್ಯದ 7 ವಿಧಾನಸಭಾ ಕ್ಷೇತ್ರಗಳು, ಮಂಡ್ಯ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರಗಳು, 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಮುಖಂಡರುಗಳು, ಮಾಜಿ ಶಾಸಕರು, ಸೋತ ಅಭ್ಯರ್ಥಿಗಳು ಜನರ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದಾರೆ. 1,000 ರೂಪಾಯಿ ಇದನ್ನ ಬಡವರು ಕೊಡೋದು ಉಚಿತವಾಗಿ. ನಾನು ಅದಕ್ಕೆ ಕರ್ನಾಟಕದಲ್ಲಿ ಯಾರು ಅಷ್ಟು ಬದುಕಬಾರದು ಅಂತ ಹೇಳಿ 7 ಕೆಜಿ ಅಕ್ಕಿಯನ್ನ ಪ್ರತಿಯೊಬ್ಬರಿಗೂ ಕೂಡ ಫ್ರೀಯಾಗಿ ಕೊಡ್ತಾ ಇದೆ. ನಾನು ಈಗ ಕೊಡ್ತಾ ಇದ್ದಾರೆ ಇವರು ಯಡಿಯೂರಪ್ಪ. ಯಾಕೆ ಈ ಕಾಲದಲ್ಲಿ 2 ಕೆಜಿಯಲ್ಲಿ 10 ಕೆಜಿ ಕೊಡಬೇಕು. ನಾವೇ ಕಾಲದಲ್ಲಿ ಇದ್ರೆ 10 ಕೆಜಿ ಕೊಡ್ತಾ ಇದ್ದೀವಿ. ಸರ್ಕಾರ ಇರೋದು ಯಾಕೆ ಆಗ್ತದೆ? ಜನ ಕೂಡ ತೆರಿಗೆ ಹಣದಲ್ಲಿ ಜನರಿಗೆ ರಕ್ಷಣೆ ಮಾಡಬೇಕಲ್ಲ, ಅವ್ರ ಜೀವ ಉಳಿಸ್ಬೇಕಲ್ಲ. ಅವ್ರ ಕಷ್ಟ ಕಾಲದಲ್ಲಿ ನಾವು ಭಾಗಿಯಾಗಬೇಕಲ್ಲ. ಇದು ಆಗ್ಬೇಕಾಗಿರ್ತಕ್ಕಂಥದ್ದು. ನಂತರ ಮುಖಂಡರಾದ ಚೆಲುವರಾಯಸ್ವಾಮಿ ಮಾತನಾಡಿ, ಕೋವಿಡ್ ಸಂದರ್ಭದಲ್ಲಿ ಜನರ ಜೊತೆ ನಿಲ್ಲುವುದು ನಮ್ಮ ಕರ್ತವ್ಯ. ನಾವು ಸೋತಿದ್ದೇವೆ ಎಂಬುದು ಮುಖ್ಯವಲ್ಲ. ಸೋಲು ಗೆಲುವುಗಳನ್ನು ಮೀರಿ ನಮ್ಮ ಮುಖಂಡರ ನೇತೃತ್ವದಲ್ಲಿ ಜನರ ಸೇವೆಯಲ್ಲಿ ತೊಡಗಿದ್ದೇವೆ. ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ ಬಿಜೆಪಿ ಇದೆ. ಕೇಂದ್ರ ಸರ್ಕಾರ 2,000 ಕೋಟಿಯನ್ನು ನಿರಾಶಾದಾಯಕವಾಗಿ ಖರ್ಚು ಮಾಡಿದೆ. ಆದರೆ ಜನರ ಪ್ರಾಣ ಉಳಿಸುವಲ್ಲಿ ಸಂಪೂರ್ಣವಾಗಿ ಸೋತಿದೆ ಎಂದು ಆರೋಪ ಮಾಡಿದರು. ಮತ್ತು ಆಮೇಲೆ ರೇಷನ್ ಕಿಟ್ಟು ಇಡೀ ತಾಲೂಕಿನಲ್ಲಿ 10,000ಕ್ಕೂ ಹೆಚ್ಚು ಕೊಡೋದ್ರ ಮೂಲಕ ಇವತ್ತು ಸಾಕಷ್ಟು ಮಂಡ್ಯ ಕ್ಷೇತ್ರದ ಪ್ರತಿಯೊಬ್ಬ ಕೊರೋನಾ ವಾರಿಯರ್ಸ್ ಮತ್ತು ಅತ್ಯಂತ ಈ ರೋಗಕ್ಕೆ ಸಂತ್ರಸ್ತರಾದಂಥ ಎಲ್ಲರಿಗೂ ಮಾಡಿದ್ದಾರೆ. ಅದರಿಂದ ಇದಕ್ಕೆ ರವಿ ಜೊತೆನಲ್ಲಿ, ನವೀನ್ ಜೊತೆನಲ್ಲಿ ಸಹಕಾರ ಕೊಟ್ಟಂತ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಪಕ್ಷದ ನಾಯಕರಿಗೆ ನಾನು ನಮ್ಮ ಪಕ್ಷದ ಪರವಾಗಿ ಅವರಿಗೆ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಹೆಚ್ಚು ಮಾತಾಡಿಕೊಳ್ಳಲ್ಲ. ದುರಾದೃಷ್ಟ ಇಂಥ ಟೈಮ್ನಲ್ಲಿ ಇಂಥ ಸರ್ಕಾರವನ್ನು ಇರಬಾರದು. ಇದಕ್ಕೆ ಯಾರು ಹೇಳಿ ತಂದಿರಲಿಲ್ಲ. ಸಿದ್ದರಾಮಯ್ಯನವರ 5 ವರ್ಷ ಕೊಟ್ಟಂತ ಅಭಿವೃದ್ಧಿ, ಕೊಟ್ಟಂತ ಕಾರ್ಯಕ್ರಮಗಳು ಯಾವ್ಯಾವ ಕಾರಣಕ್ಕೆ ದುರಾದೃಷ್ಟ ಸರ್ಕಾರವ ಪೂರ್ಣ ಪ್ರಮಾಣದ ಒಂದು ಸರ್ಕಾರವನ್ನು ಕೊಡಲಿಕ್ಕೆ ಈ ರಾಜ್ಯದ ಜನ ತಿರಸ್ಕರಿಸಿದ್ರು. ಅದರಿಂದ ಮುಂದಕ್ಕೆ ಏನಾಯಿತು ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಇವತ್ತು ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ ಬಿಜೆಪಿ ಇದೆ. ಪ್ರಾದೇಶಿಕ ಪಕ್ಷದಲ್ಲಿ ಇವತ್ತು ಕೇರಳ ಮತ್ತು ತಮಿಳುನಾಡು, ಆಂಧ್ರ, ತೆಲಂಗಾಣ ಯಾವ ರೀತಿ ಈ ಕೊರೋನಾ ಸಮಯದಲ್ಲಿ ಸಾರ್ವಜನಿಕರಿಗೆ ಬೆಂಬಲ ನಿಂತಿದೆ ಅನ್ನೋದನ್ನು ನಾವು ನೋಡಬೇಕು. ಕೇಂದ್ರ ಸರ್ಕಾರ 2 ಲಕ್ಷ ಕೋಟಿಯನ್ನ ನಿರಾಧಾರವಾಗಿ ಖರ್ಚು ಮಾಡಿ ಇವತ್ತು ನಮ್ಮ ಜನರ ಇವತ್ತೇನು ಲಕ್ಷಗಟ್ಟಲೆ ಸಾವಿರ ನೋಡ್ತಾ ಇದ್ದೀವಿ, ಅದರ ಅರ್ಥ ಮಾಡಿ ಉಳಿಸ್ಕೋರ. ಯಾರು 5 ರಿಂದ 10 ಲಕ್ಷ ರೂಪಾಯಿ ಪ್ರೈವೇಟ್ ಆಸ್ಪತ್ರೆಗೆ ಹೋದರು ಆಸ್ತಿ ಸಾಲ ಬಡ್ಡಿ ಸಾಲ ಮಾಡಿದ್ದಾರೆ, ಅದನ್ನೆಲ್ಲ ಮುಗಿಸ್ಬೋದಾಗಿ. ಇವತ್ತು ಕರ್ನಾಟಕದಲ್ಲಿ ಈ ಸರ್ಕಾರ ಸಿದ್ದರಾಮಯ್ಯವರು ಪ್ರಪ್ರಥಮವಾಗಿ ಅನೌನ್ಸ್ ಮಾಡೋದು, ಪ್ರಪ್ರಥಮವಾಗಿ ದೊಡ್ಡ ಅಮೌಂಟ್ ಆಗಲ್ಲ. ಎಲ್ಲ BPL ಕಾರ್ಡ್ ವಾರಿಯರ್ಸ್ ಅನ್ನೋದು ಬರಲ್ಲ, ಆಶಾ ಕಾರ್ಯಕರ್ತರನ್ನು ಬರಲ್ಲ, ಅಂಗನವಾಡಿಯನ್ನು ಬರಲ್ಲ, ಬಡವರು ಅನ್ನೋದು ಬರಲ್ಲ, ಅಥವಾ ರೋಗ ತಡೆಯುವುದು ಅನ್ನೋದು ಬರಲ್ಲ. ಎಲ್ಲ BPL ಕಾರ್ಡ್
ಅದರಲ್ಲೇ ಬರುತ್ತೆ. ಒಂದು ಕುಟುಂಬಕ್ಕೆ 10,000, 10 kg ಅಕ್ಕಿ. ಯಾರು ಕೊಡಬೇಕಾದ ಅವಶ್ಯಕತೆ ಇಲ್ಲ. ನೀವು ರವಿ, ನಾರಾಯಣ ಸ್ವಾಮಿ, ನಾನು ಈ ಜಿಲ್ಲೆಯಲ್ಲಿ ಏನು ಮಾಡಿದ್ವಿ ಬರೋಣ, ಯಾರು ಮಾಡೋ ಅವಶ್ಯಕತೆ ಇದೆ. ನಾರಾಯಣ ಸ್ವಾಮಿ ಅವರು ಈ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ 7 ಕ್ಷೇತ್ರಗಳ ಕಾಂಗ್ರೆಸ್ಗಳು ಯಶಸ್ವಿಯಾಗಿ ಮೊದಲನೇ ಅಲೆಗಳೂ ಮಾಡಿದ್ರು, ಎರಡನೇ ಅಲೆಗಳೂ ಸಹ ನಾವು ಅಧಿಕಾರವಿಲ್ಲ. ಒಬ್ಬ ವಿಧಾನ ಪರಿಷತ್ ಸದಸ್ಯ ಇಲ್ಲ, ನಮ್ಮ ಪಕ್ಷದಿಂದ ಒಬ್ಬ ಶಾಸಕರಿಲ್ಲ ವಿಧಾನಸಭೆ. ಆದರೆ ನಮ್ಮ ಪಕ್ಷದ ಆದೇಶ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಏನ್ ಮೀಟಿಂಗ್ ತಗೊಂಡು ತೀರ್ಮಾನ ಮಾಡಿದ್ರು, ಆ ತೀರ್ಮಾನಕ್ಕೆ ಬದ್ಧರಾಗಿ 224 ಕ್ಷೇತ್ರದಲ್ಲೂ ಮಾಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಒಬ್ಬರು ಅಧಿಕಾರದಲ್ಲಿ ಇದ್ದು 7 ಕ್ಷೇತ್ರದಲ್ಲೂ ಅವತ್ತಿಂದ ಇವತ್ತವರೆಗೂ ಏಪ್ರಿಲ್ 15ರಿಂದ ಇವತ್ತು ಜುಲೈ 1ನೇ ತಾರೀಕುವರೆಗೂ ಸತತವಾಗಿ ಎಲ್ಲಾ ತರದ ಸೇವೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಸಮಾರಂಭದಲ್ಲಿ ಮಾಜಿ ಶಾಸಕರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡ, ಪಿಎಂ ನರೇಂದ್ರ ಸ್ವಾಮಿ, ಎಂಎಸ್ ಆತ್ಮಾನಂದ, ಲೋಹಿಯಾ ವಿಚಾರ ವೇದಿಕೆ ಅಧ್ಯಕ್ಷ ಬಿಎಸ್ ಶಿವಣ್ಣ, ಮಹಿಳಾ ಕಾಂಗ್ರೆಸ್ ರಾಜ್ಯ ಅಧ್ಯಕ್ಷೆ ಪುಷ್ಪಾ, ರವಿ ಗಣಿಗ, ಸಂಪಂಗಿ, ಸಿಡಿ ಗಂಗಾಧರ್ ಇದ್ದರು. ಮೇರುನಟ ಅಂಬರೀಶ್ ಸೋಲಿಸಿದವನು ನಾನು. ಎಚ್ ಡಿ ಕುಮಾರಸ್ವಾಮಿ ಇಷ್ಟಪಟ್ಟಂತೆ ಮಂಡ್ಯ ಜನ ನನ್ನನ್ನು ಪ್ರೀತಿಸುತ್ತಾರೆ ಎಂದು ಚೆಲುವರಾಯಸ್ವಾಮಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ನಾವು ಒಂದು ಈ ದೇವೇಗೌಡರ ಕುಟುಂಬದ ಬಗ್ಗೆ ರಾಜಕೀಯವಾಗಿ ನಮ್ಗೆ ವೈರತ್ವ ಇದೆ, ವಿರೋಧ ಇದೆ, ವೈಯಕ್ತಿಕವಾಗಿ ವಿರೋಧತ್ವ ಇಲ್ಲ. ಅವರನ್ನ ಇವತ್ತು ಗೌರವವಾಗಿ ದೇವೇಗೌಡರನ್ನ ನೋಡಿದ್ದೀವಿ, ಅವ್ರ ಕುಟುಂಬನೂ ಗೌರವವಾಗಿ ನೋಡಿದ್ದೀವಿ, ಅದರಲ್ಲಿಲ್ಲ. ಎರಡನೇದು, ನಾವು ಅವರನ್ನು ದ್ವೇಷ ಮಾಡಲ್ಲ. ಅವರು ಬೇರೆಯವ್ರನ್ನ, ನನ್ನನ್ನೇ ಅಲ್ಲ ಯಾರನ್ನೂ ದ್ವೇಷ ಮಾಡೋದನ್ನ ಬಿಟ್ಟರೆ ಅವ್ರಿಗೆ ಒಳ್ಳೇದು ಅಂತ ನನ್ನ ವಿನಂತಿ. ಅದ್ರ ಮೇಲೆ ಅವ್ರು ನಾವು ದ್ವೇಷ ಮಾಡೋದೇ ನಮ್ಮದು ಅಂದ್ರೆ ಅವ್ರಿಷ್ಟ, ಅವ್ರ ಖುಷಿ, ಅವ್ರು ಹೆಂಗಾರ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಜಿಲ್ಲೆಯಲ್ಲಿ ಮಾತಾಡ್ತಾರಲ್ಲ ಪಾಪ, ಯಾರ್ಯಾರು ಎಲ್ಲೆಲ್ಲಿ ಹೆಂಗೆ ಏನೇನು ಅಂತ ನಾನು ಅದು ಮಾತಾಡಿ ನನ್ನ ನಾಲ್ಗೇನು ಹೊಲ್ಸು ಮಾಡ್ಕೊಳ್ಳೋದಕ್ಕೆ ನಾನು ಹೋಗಲ್ಲ. ನಮ್ಮೆಲ್ಲ ಸ್ನೇಹಿತರುಗಳು ಸಾಕಷ್ಟು ಹೇಳವ್ರೆ, ಅದನ್ನು ನಾನು ಅವ್ರಿಗೇನೆ ಹೇಳಬೇಡ ಅಂತ ವಿನಂತಿ ಮಾಡಿದ್ದೆ, ಬಿಟ್ಬಿಡಿ ಅಂತ. ಅವರು ತಡೆಲಾರ್ದಲ್ಲೇ ಕೆಲವರು ಮಾತನಾಡಿದ್ದಾರೆ, ಪ್ರೆಸ್ ಮೀಟ್ ಮಾಡಿದ್ದಾರೆ, ಅದನ್ನ ಇಲ್ಲಿ ಕ್ಲೋಸ್ ಮಾಡೋಣ. ಇವತ್ತು ಎಲ್ಲಿ ಬಂದಿದೆ 8,000 ಕೋಟಿ? CM ಜೊತೆ ನಾನೇ ಚೆನ್ನಾಗಿದ್ದೀನಿ, ಕರ್ಕೊಂಡೋಗ್ತೀನಿ ಅಂದ್ರಲ್ಲ, ಯಾಕಂತ ಆರ್ಡರ್ ಮಾಡ್ಸೋಕ್ಕಾಗಲ್ಲ ಅಂತ ಮಾಡ್ಸಕ್ಕೆ ಹೇಳಿ. ಇವತ್ತು ಶುಗರ್ ಫ್ಯಾಕ್ಟ್ರಿನ ಸುಮಾರು ಯಡಿಯೂರಪ್ಪರ ಹತ್ರ ಹೋಗಿ ಕೂತ್ಕೊಂಡು ಮಾಡಬೇಕು. 8,000 ಕೋಟಿನ ಹೋಗಿ ಬಿಡುಗಡೆ ಮಾಡಿಸ್ಲಿ. ರಾಮನಗರಕ್ಕೆ ಹೆಂಗೆ ಬಿಡುಗಡೆ ಮಾಡಿಸಿದ್ರು, ಚನ್ನಪಟ್ಟಣಕ್ಕೆ ಹೆಂಗೆ ಬಿಡುಗಡೆ ಮಾಡಿಸಿದ್ರು. ಇವರು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಮೇಲೆ ಕುಮಾರಸ್ವಾಮಿಯವರು ಈಗ 6 ತಿಂಗಳು 1 ವರ್ಷದಲ್ಲಿ ತಮ್ಮ ಸ್ವತಃ ಕ್ಷೇತ್ರ ಚನ್ನಪಟ್ಟಣಕ್ಕೆ, ರಾಮನಗರಕ್ಕೆ ಎಷ್ಟು ಹಣ ಬಿಡುಗಡೆ ಮಾಡಿಸಿದ್ದಾರೆ ಅದನ್ನ ತಗೊಳ್ಳಿ ದಯಮಾಡಿ. ಮಂಡ್ಯಕ್ಕೆ ಯಾಕೆ ಇವರು ಮಾಡಿದ್ದೆ ಅಂತ ಹೇಳ್ತಾರಲ್ಲ, ಯಾಕಂದ್ರೆ ಅವರು ಹೊಸದಾಗಲ್ಲಿ ಬಿಡುಗಡೆ ಮಾಡಿಸ್ತಾರೆ 500, 1,000, 2,000 ಕೋಟಿನ. ಆದರೆ ಇಲ್ಲಿ ಇವ್ರು ಏನು ಮಾಡಿದ್ದೆ ಅಂತಾರಲ್ಲ ಅದನ್ನೇ ರಿಲೀಸ್ ಮಾಡಿಸಲ್ಲ. ಅಲ್ಲಿಗೆ ಲೆಕ್ಕ ಹಾಕಿ ಇವ್ರು ಮಾಡಿದ್ರ ಇಲ್ವಾ ಅವರೇ ಹೇಳಬೇಕು. ನಾನೇನು ಅಸೆಂಬ್ಲಿಲಿ ಇರಲಿಲ್ಲ, ನಾನೇನು ದಾಖಲೆ ನೋಡಿಲ್ಲ, ಮಾಡಲಿಲ್ಲ. ನೋಡ್ರಿ, ಈ ಜಿಲ್ಲೆನ ಲಘುವಾಗಿ ನೋಡಬೇಡಿ. ಅಭಿವೃದ್ಧಿ ವಿಚಾರದಲ್ಲಿ ಕಣಗಿಡಿಸಿದ್ದೀರಾ. ಈ ಜಿಲ್ಲೆಗೆ ನೀವು ಯಾರು ಏನೂ ಮಾಡಲ್ಲ ಅಂತ ನನಗೆ ಗೊತ್ತಿದ್ರೆ ರೀ. ನಮ್ಮ ಜನ ಮುಗ್ಧರು, ಗೊತ್ತಿಲ್ಲೋ ನಮ್ಮ ಜನ ಪ್ರೀತಿಸಿದ್ದಾರೆ, ನಿಮಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ, ನಿಮ್ಗೆ ಸಾಕಷ್ಟು. ಇವತ್ತು ಮುಖ್ಯಮಂತ್ರಿ ಆಗಲಿಕ್ಕೆ ಈ ಜಿಲ್ಲೆನೇ ಕಾರಣ, 7 ಸೀಟು. ಮೊನ್ನೆ ದೇವೇಗೌಡರು ಸಾಹೇಬರು ಏರ್ಪೋರ್ಟಿನ ವಿಚಾರದಲ್ಲಿ ಧರಣಿ ಮಾಡ್ತೀನಿ ಅಂದರು. ಅದೇ ಯಡಿಯೂರಪ್ಪನವ್ರು ಹೋಗಿ ನೀವೇನು ಹೇಳ್ತೀರಾ ಅಷ್ಟು ಹಣ ಬಿಡುಗಡೆ ಮಾಡ್ತೀನಿ, ನೀವು ಹೇಳ್ದವ್ರಿಗೆ ಕಾಂಟ್ರಾಕ್ಟ್ ಕೊಡ್ತೀನಿ ಅಂತ ಅಂದರು. ಇಲ್ಲಾಕೆ ಆ ಥರದೊಂದು ದೇವೇಗೌಡರು ಕುಮಾರಸ್ವಾಮಿಯವರು ಗುಡ್ಗ ಹಾಕ್ಬಾರ್ದು? ಈ ಜಿಲ್ಲೆ ಪಾಪ ನಿಮ್ಮ ಹುಟ್ಟದ ಜಿಲ್ಲೆ ಅಲ್ಲ, ಹುಟ್ಟಿದೂರು ಅಲ್ಲಲ್ಲ, ನಿಮಗೆ ಜನ್ಮಭೂಮಿ ಅಲ್ಲ. ಇದು ಬರೀ ರಾಜಕೀಯವಾಗಿ ಬೇಕಾದ ಜಿಲ್ಲೆ ಅಷ್ಟೇ ಅಲ್ಲ. ಇಲ್ಲಿ ಯಾರು ಬೆಳೆದು ಬಿಟ್ರೆ ಈ ಜಿಲ್ಲೆ ನಮ್ಮ ಕೈ ತಪ್ಪೋಗುತ್ತೆ. ಇಲ್ಲಿ ಚೆಲುವರಾಯಸ್ವಾಮಿ, ಬಾಬು, ನರೇಂದ್ರ ಸ್ವಾಮಿ, ರವಿ, ತಿಮ್ಮಪ್ಪ, ಬೊಮ್ಮಪ್ಪ ಇವರೆಲ್ಲರೂ ರಾಜಕೀಯವಾಗಿ ಏನಾರು ಮಾಡಿ ಜನಕ್ಕೆ ಇಲ್ಲಪ್ಪ ಇವ್ರು ಹಿಂಗೆ ಅಂತೇಳಿ ಇವ್ರಿಗೆ ಹಿನ್ನಡೆ ತಂದರೆ ನನ್ನ ರಾಜಕಾರಣ ಮಾಡ್ಬೋದು. ಇದು ಬೇಕಾ? ಇದಲ್ಲ. ನಾವೆಲ್ಲರೂ 99ರಲ್ಲಿ ನಾನು ಶಾಸಕನಾಗಿದ್ದೀನಿ. 2015, 16, 17ರಲ್ಲಿ ನಾನು ಪಾರ್ಟಿ ಬಿಟ್ಟಿದ್ದೀನಿ. ಅಲ್ಲಿವರೆಗೆ ಈ ಪಾರ್ಟಿಗೆ ಸರ್ವೀಸನ್ನು ನಾನು ಕೊಟ್ಟಿದ್ದೀನಲ್ಲ, ಅದನ್ನು ನೆನೆಸ್ಕೊಳ್ಳಿ ಸ್ವಾಮಿ. ಹೌದು, ಅಲ್ಲಿದ್ದದಕ್ಕೆ ನಾನು ಗೆಲ್ಲೋದಕ್ಕೆ ಸೀಟ್ ಕೊಟ್ಟಿದ್ದೀರಾ.
ಗೆದ್ದದಕ್ಕೆ ಮಂತ್ರಿ ಮಾಡಿದ್ದೀರಾ, MP, ಅದೆಲ್ಲ ಹೇಳ್ಬೇಕಾ ನಾನು? ಈ ಜಿಲ್ಲೆ ಜನ ನಾನು ಸೋತೆ ಅಂತ ಇಡೀ 7 ತಾಲೂಕಿನಲ್ಲಿ ಕಣ್ಣಲ್ಲಿ ನೀರು ಹಾಕಿ ಕಾರ್ಯಕರ್ತರು, ಸಾಮಾನ್ಯ ಜನ ಅವತ್ತು ಅಂಬರೀಷ್ ಅಂತ ದೈತ್ಯ ನಾಯಕ, ಕಲಾ ಅತ್ಯಂತ ಮೇರು ನಟ, ಅವರನ್ನು ಸೋಲಿಸೋ ಪ್ರಶ್ನೆ ಇಲ್ಲ. ಈ ಜಿಲ್ಲೆ ಜನ ಅಷ್ಟು ಪ್ರೀತಿಸ್ತಿದ್ದಂಥ ಇವರು, ಅವರನ್ನು ಸೋಲಿಸಿ ನನ್ನ ಗೆಲ್ಲಿಸ್ಬೇಕು ಅಂದರೆ ನನ್ನ ಮೇಲೂ ಏನೋ ಒಂದು ಸಣ್ಣ ಅನುಕಂಪ ಈ ಜಿಲ್ಲೆ ಜನಕ್ಕೆ, ಮತದಾರರಿಗೆ ಪಕ್ಷಾತೀತವಾಗಿತ್ತು. ಮದ್ದೂರು ತಾಲೂಕು ಕೆಎಂ ದೊಡ್ಡಿಯ ಮದ್ದೂರು ಮಳವಳ್ಳಿ ಮುಖ್ಯ ರಸ್ತೆಯ ಆಟೋ ನಿಲ್ದಾಣದಲ್ಲಿ ನಡೆದ ಕೆಂಪೇಗೌಡರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಕೆಎಂ ದೊಡ್ಡಿ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಸಂತೋಷ್ ಅವರು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು. ಮದ್ದೂರು ತಾಲೂಕು ಕೆಎಂ ದೊಡ್ಡಿಯ ಮದ್ದೂರು ಮಳವಳ್ಳಿ ಮುಖ್ಯ ರಸ್ತೆಯ ಆಟೋ ನಿಲ್ದಾಣದಲ್ಲಿ ನಡೆದ ಕೆಂಪೇಗೌಡರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಕೆಎಂ ದೊಡ್ಡಿ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಸಂತೋಷ್ ಅವರು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು. ನಂತರ ಸರ್ಕಲ್ ಇನ್ಸ್ಪೆಕ್ಟರ್ ಸಂತೋಷ್ ಮಾತನಾಡಿ, ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ ಮತ್ತು ದಕ್ಷತೆ ಜನಸೇವೆಯಲ್ಲಿ ತೊಡಗಿರುವ ಪ್ರತಿಯೊಬ್ಬರಿಗೂ ಮಾದರಿಯಾಗಲಿ ಎಂದು ತಿಳಿಸಿದರು. ಇದೇ ವೇಳೆ ಜೆಡಿಎಸ್ ತಾಲೂಕು ಅಧ್ಯಕ್ಷ ಚಿಕ್ಕತಿಮ್ಮೇಗೌಡ ಮಾತನಾಡಿ, ಊರನ್ನು ಬೃಹತ್ ನಗರವನ್ನಾಗಿ ಮಾಡಿದ ಕೆಂಪೇಗೌಡರ ಹೆಸರು ಚಿರಸ್ಥಾಯಿಯಾಗಿದೆ. ಕರೋನಾ ಇರುವ ಕಾರಣ ಸರ್ಕಾರದ ಮಾರ್ಗಸೂಚಿಯಂತೆ ಸರಳವಾಗಿ ಜಯಂತಿ ಆಚರಣೆ ಮಾಡಲಾಗುತ್ತಿದೆ ಎಂದರು. ಮಾಡೋದ್ರಿಂದ ನಮ್ಮ ಕೆಂಪೇಗೌಡರಿಗೆ ನಾವು ಕೊಟ್ಟಂಥ ಗೌರವ ಅವರನ್ನು ಸ್ಮರಣೆ ಮಾಡಲಿಕ್ಕೆ ಆಗಲ್ಲ. ನಾವು ಅವರ ಜನ್ಮದಿನೋತ್ಸವವನ್ನು ಮುಂದಿನ ವರ್ಷದಿಂದ ನಾವು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತ ನನ್ನ ಒಂದು ಮನವಿ. ಈ ಸಂದರ್ಭದಲ್ಲಿ ಕೆಂಪೇಗೌಡರಿಗೆ ಜೈಕಾರ ಹಾಕಿ ಮದ್ದೂರು ಮಳವಳ್ಳಿ ಮುಖ್ಯ ರಸ್ತೆಯಲ್ಲಿ ತೆರಳುತ್ತಿದ್ದ ಸಾರ್ವಜನಿಕರಿಗೆ ಸಿಹಿ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ತಾಲೂಕು ಉಪಾಧ್ಯಕ್ಷ ವೆಂಕಟೇಶ್, ಕೆಟಿ ಸುರೇಶ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿದ್ದರಾಜು, ವೆಂಕಟೇಶ್, ಕೆಟಿ ಶ್ರೀನಿವಾಸ್, ರಾಘವೇಂದ್ರ, ಮುಖಂಡರಾದ ತೊರೆಚಾಕನಹಳ್ಳಿ ಶಂಕರೇಗೌಡ, ಅಣ್ಣೂರು ಸತೀಶ್ ಸೇರಿದಂತೆ ಅನೇಕರಿದ್ದರು. ಕನ್ನಡ ಸೇನೆ ಕರ್ನಾಟಕ ಇವರ ವತಿಯಿಂದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ HS ದೊರೆಸ್ವಾಮಿ ಮತ್ತು ಸಾಹಿತಿ ಸಿದ್ದಲಿಂಗಯ್ಯನವರ ನೆನಪಿನಲ್ಲಿ ರಕ್ತದಾನ ಶಿಬಿರವನ್ನು ರಕ್ತನಿಧಿ ಕೇಂದ್ರ ಮಿಮ್ಸ್ನಲ್ಲಿ ನಡೆಸಲಾಯಿತು. ಮಂಡ್ಯ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾದಂಥ ದೊರೆಸ್ವಾಮಿಯವರ, ಸಾಹಿತಿಗಳಾಗಿದ್ದಂಥ ಸಿದ್ದಲಿಂಗಯ್ಯನವರ ಒಂದು ನೆನಪಿನಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು ಈ ಕೊರೋನಾ ಸಂಕಷ್ಟ ಸಮಯದಲ್ಲಿ ಅತ್ಯಂತ ಸ್ವಾಗತಾರ್ಹವಾದಂಥ ವಿಷಯ. ಯಾರಿಗೂ ತಿಳಿಸ್ತಾನೆ ಸ್ನೇಹಿತರಾದಂಥ ಮಂಜುನಾಥ್ ಅವರು, ಅವರ ಜನ್ಮದಿನವೂ ಕೂಡ ಇವತ್ತಾಗಿತ್ತು. ಕಾಕತಾಳೀಯ ಅಂತೇಳಿ ಭಾವಿಸ್ಕೊಂಡಿದ್ದೀನಿ. ನೀವು ನಮಗೆ ಹೇಳಲಿಲ್ಲ ಇವತ್ತು ನನ್ನ ಜನ್ಮದಿನ ಅಂತೇಳಿ. ಅದು ನಿಮ್ಮ ದೊಡ್ಡತನ, ಅದು ವಿಶಾಲವಾದ ಹೃದಯ. ಎಲ್ಲ ಮೆರವಣಿಗೆ ಮಾಡಿಕೊಂಡು ಎಲ್ಲ ಕಡೆ ಅವ್ರ ಭಾವಚಿತ್ರಗಳನ್ನು ಹಾಕಿಕೊಂಡು ಶುಭಾಶಯಗಳನ್ನು ಅರ್ಪಣೆ ಮಾಡಿಕೊಳ್ಳಿಕ್ಕೆ ಮೆರವಣಿಗೆ ಮಾಡಿಸ್ಕೊಳ್ತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ನಿಮ್ಮ ನಾಮಾಂಕಿತವನ್ನ ಇವತ್ತು ನನ್ನ ಜನ್ಮದಿನ ಅಂತಕ್ಕಂಥ ಒಂದು ಹೆಸರನ್ನ ಹಾಕೊಳ್ಳೋದನ್ನೇ ಮಾಡಿಸ್ತಾ ಇರ್ತಕ್ಕಂಥದ್ದು, ಆ ಸಂದರ್ಭದಲ್ಲಿ ಅತ್ಯುತ್ತಮ ಒಂದು ಸೇವಾ ಕಾರ್ಯವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನನ್ನ ಮೊದಲು ಹೇಳ್ತಕ್ಕ ಸ್ವಾಗತ. ಸಂದರ್ಭದಲ್ಲಿ ಬಹಳ ಒಂದು ದುಃಖದರ ವಿಚಾರ ಆದ್ರೆ ಒಂದು ಸಂತೋಷದ ವಿಚಾರ ಅಂತೇಳಿ ನಾನು ಭಾವಿಸಿದ್ದೇನೆ. ಬಂಧುಗಳೇ, 104 ವರ್ಷ ತುಂಬಿದಂತ HS ದೊರೆಸ್ವಾಮಿ ಅವರು ಮಂಡ್ಯ ಜಿಲ್ಲೆಯಲ್ಲಿ ಯಾವ ಸಂದರ್ಭದಲ್ಲಿ ಕನ್ನಡ ಸೇನೆ ಮಂಜು, ಮದ್ಯಪಾನ ವಿರೋಧಿ ಸಮಿತಿಯ ಮಂಜು ಕರೆದಂತ ಸಂದರ್ಭದಲ್ಲಿ 100ಕ್ಕೂ ಹೆಚ್ಚು ಕಾರ್ಯಕ್ರಮಗಳಿಗೆ ಅವರು ಹೇಳ್ತಾ ಇದ್ರು, ನನಗೆ 1 ತಿಂಗಳು ಮುಂಚಿತವಾಗಿ ಹೇಳು, ನಾನು ಓಡಿ ಬರ್ತೀನಿ ಎನ್ನುವಂತ ಮಾತನ್ನ ದೊರೆಸ್ವಾಮಿ ಅವರು ಸಾಹೇಬರು ನಾನು ಹೇಳ್ತಾ ಇದ್ರು. ಭ್ರಷ್ಟಾಚಾರ ವಿರುದ್ಧವಾಗಿರ್ಬೋದು, ಯುವಕರನ್ನ ಉಳಿದುಬಿಸುವಂತದ್ದಿರ್ಬೋದು, ತರಬೇತಿಗಳಾಗುವಂಥದ್ದು, ನಾಡು ನುಡಿ ಯಾವುದೇ ವಿಚಾರಗಳನ್ನ ನೀವು ಬನ್ನಿ ಅಂತ ಸಂದರ್ಭದಲ್ಲಿ ನನ್ನ ನಾಯಕರಾಗಿರುವಂತ HS ದೊರೆಸ್ವಾಮಿ ಅವರಿದ್ದರು. 80ಕ್ಕೂ ಹೆಚ್ಚು ದಶಕಗಳ ಕಾಲ ಹೋರಾಟವನ್ನ ಮಾಡಿದಂತ ನನ್ನ ಗುರುಗಳು ಈ ರಾಜ್ಯಕ್ಕಾಗಿ, ದೇಶಕ್ಕಾಗಿ, ಸಮಗ್ರವಾದ ಅಭಿವೃದ್ಧಿಗಾಗಿ, ದೀನ ದಲಿತರ ಪರವಾಗಿ, ಕೆಳವರ್ಗದವರ ಪರವಾಗಿ, ಮಹಿಳೆಯರ ಪರವಾಗಿ ತನ್ನ ಧ್ವನಿಯನ್ನ ಗಟ್ಟಿಯಾಗಿ ನಿಂತು ಯಾವುದೇ ಆಸೆ ಆಮಾಸೆಗಳ ಒಳಗಾಗದೆ, ಯಾವುದೇ ಅಧಿಕಾರಿಗಳು, ಯಾವುದೇ ಸರ್ಕಾರ, ಯಾವುದೇ ಪದವಿ ಇದ್ರೂ ಕೂಡ ನಿರಂಕುಶವಾಗಿ
ಅದನ್ನ ಖಂಡಿಸಿ ಆ ಒಂದು ನಿಷ್ಠೂರವಾದಂತಹ ಕೆಲಸವನ್ನ ಮಾಡ್ತಿದ್ದಂತ ನನ್ನ ಗುರುಗಳು ಇವತ್ತು ನಮ್ಮ ಮುಂದೆ ಇಲ್ಲ ಅನ್ನುವಂಥದ್ದನ್ನ ನಾನು ಇಲ್ಲಿ ಸ್ಮರಿಸಬೇಕಾಗಿದೆ. ಕರ್ನಾಟಕ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ರಕ್ತದಾನ ಶಿಬಿರ ಮತ್ತು ಮಮತೆ ಮಡಲು ಒಂದು ಉಚಿತವಾಗಿ ಆಹಾರ ವಿತರಣೆ ಮಾಡುವಂಥ ಕಾರ್ಯಕ್ರಮದಲ್ಲಿ ಕನ್ನಡ ಸೇನೆ ಜಿಲ್ಲಾ ಸಮಿತಿಯವರು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಎಚ್ ಎಸ್ ದೊರೆಸ್ವಾಮಿಯವರು ಸಾಹಿತಿ ಸಿದ್ಧಲಿಂಗ ಅವರ ಒಂದು ನೆನಪನ್ನು ಆದರ್ಶಗಳನ್ನು ಪರಿಪಾಲನೆ ಮಾಡಿಕೊಂಡು ಕನ್ನಡ ಸೇನೆ ಕಾರ್ಯಕ್ರಮ ಮಾಡ್ತಾ ಇರೋದು ಬಹಳ ಒಳ್ಳೆಯ ಕಾರ್ಯಕ್ರಮ. ಇದೇ ರೀತಿ ಜಿಲ್ಲೆಯಲ್ಲಿ ಮಾಡಲಿ ಅಂತ ಕನ್ನಡ ಸೇನೆ ಕೇಂದ್ರ ಕಚೇರಿ ಪರವಾಗಿ ಶುಭವನ್ನು ಕೊಡ್ತಾ ಇದ್ದೀನಿ. ಮದ್ದೂರು ತಾಲೂಕು ಪಣ್ಣೆದೊಡ್ಡಿ ಗ್ರಾಮದಲ್ಲಿ ಬೋರ್ವೆಲ್ಗೆ ಅಳವಡಿಸಿದ್ದ ಮೋಟಾರ್ ಸ್ಟಾರ್ಟರ್ ಅನ್ನು ದುಷ್ಕರ್ಮಿಗಳು ಕಿತ್ತುಕೊಂಡು ಪರಾರಿಯಾಗಿರುವ ಘಟನೆ ಬೆಸಕರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಪಣ್ಣೆದೊಡ್ಡಿ ಗ್ರಾಮದ ರೈತ ಪುಟ್ಟಸ್ವಾಮಿ ಎಂಬುವವರು ತಮ್ಮ ಜಮೀನಿನಲ್ಲಿ ತೆಂಗು ಮತ್ತು ಭತ್ತದ ಬೆಳೆಗಳನ್ನು ಬೆಳೆಯುತ್ತಿದ್ದರು. ಬೆಳೆಗಳಿಗೆ ನೀರು ನೀಡಲು ಬೋರ್ವೆಲ್ ಕೊರೆಸಿದ್ದರು. ಬೋರ್ವೆಲ್ಗೆ ಹಾಕಲಾಗಿದ್ದ ಮೋಟಾರ್ ಸ್ಟಾರ್ಟರ್ ಅನ್ನು ಯಾರೋ ದುಷ್ಕರ್ಮಿಗಳು ಕಿತ್ತುಕೊಂಡು ಪರಾರಿಯಾಗಿದ್ದಾರೆ. ಈ ಬಗ್ಗೆ ರೈತ ಪುಟ್ಟಸ್ವಾಮಿ ಎಂಬುವವರು ಬೆಸಕರಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಪುಟ್ಟಸ್ವಾಮಿ ಅವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಜಮೀನುಗಳಲ್ಲಿ ಕಳವು ಪ್ರಕರಣಗಳು ಹೆಚ್ಚಾಗುತ್ತಿವೆ. ಬೋರ್ವೆಲ್ಗಳಿಗೆ ಅಳವಡಿಸಲಾಗುತ್ತಿರುವ ಉಪಕರಣಗಳನ್ನು ಕದ್ದೊಯ್ಯುತ್ತಿದ್ದಾರೆ. ಈ ಬಗ್ಗೆ ಪೊಲೀಸರು ದುಷ್ಕರ್ಮಿಗಳನ್ನು ಪತ್ತೆ ಹಚ್ಚಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷರಾದ ರಶ್ಮಿ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ರಕ್ತದಾನ ಶಿಬಿರ ನಡೆಯಿತು. ಇವತ್ತು ಮಂಡ್ಯ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ರಕ್ತದಾನ ಶಿಬಿರ ಮತ್ತು ಫುಡ್ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ನಾವು ಬ್ಲಡ್ ಕ್ಯಾಂಪಿಂಗ್ನ ಮೊದಲಿಂದನೂ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾನೆ ಇದ್ವಿ. ಇವತ್ತು ಸಹ ಅದೇ ರೀತಿ ಬ್ಲಡ್ ಡೊನೇಷನ್ ಕ್ಯಾಂಪ್ನ ಮಾಡಿದ್ದೀವಿ. ರೆಡ್ ಕ್ರಾಸ್ ಸಂಸ್ಥೆ ಜೊತೆಗೂಡಿ ನಾವು ಮಾಡ್ತಾನೆ ಇದ್ವಿ. ಇವತ್ತು ಸಹ ಅದೇ ಕಾರ್ಯಕ್ರಮ ಮಾಡಿದ್ದೀವಿ. ಮತ್ತು ರಕ್ತದಾನ ಮಹಾದಾನ ಅಂತ ಹೇಳ್ತಾರೆ. ಈ ಕೋವಿಡ್ ಟೈಮಲ್ಲಿ ಬಹಳಷ್ಟು ಜನ ರಕ್ತದಾನದ ತೊಂದರೆಯಿಂದ, ರಕ್ತದ ಕೊರತೆಯಿಂದ ನಳ್ತಾ ಇದ್ದಾರೆ. ಮತ್ತು ಕೊಡೋಕ್ಕೂ ಹೆದರ್ತಾ ಇದ್ದಾರೆ, ಜನ ತಗೊಳ್ಳೋಕ್ಕೂ ಹೆದರ್ತಾ ಇದ್ದಾರೆ ಬ್ಲಡ್ನ. ದಯವಿಟ್ಟು ಯಾರೇ ಆದರೂ ಸರಿ ರಕ್ತದಾನ ಬೇಕು ಅಂತ ಅಂದಾಗ ದಯವಿಟ್ಟು ತಾವಾಗೇ ಮುಂದೆ ಬಂದು ಫೋರ್ಸ್ ಮಾಡಿಸ್ಕೊಳ್ಳೋಕೆ ಹೋಗಬೇಡಿ. ನೀವಾಗೇ ಮುಂದೆ ಬಂದು ರಕ್ತದಾನ ಮಾಡಿ. ನೀವು ಮಾಡೋ ರಕ್ತದಾನದಿಂದ ಬಹಳ ಜನಗಳ ಜೀವ ಉಳಿಯುತ್ತೆ. ದಯವಿಟ್ಟು ಇದು ರಕ್ತದಾನ ಜೀವದಾನ ಮಾಡಿದ್ದೇ ಲೆಕ್ಕಾಚಾರ ಬರುತ್ತೆ. ದಯವಿಟ್ಟು ಎಲ್ಲರೂ ರಕ್ತದಾನ ಮಾಡಿ. ಮತ್ತು ಇವತ್ತು ಫುಡ್ ಕಿಟ್ ಕೂಡ ನಾವು ವಿತರಣೆ ಮಾಡಿದ್ದೀವಿ. ಮತ್ತು ಯೂತ್ ಕಾಂಗ್ರೆಸ್ ವತಿಯಿಂದ ಫುಡ್ ಕಿಟ್ ಕೂಡ ವಿತರಣೆ ಮಾಡಿದ್ದೀವಿ. ರೈತರ ಜೀವನಾಡಿ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸ್ಥಾಪಿಸಿದ ಸಕ್ಕರೆ ಕಾರ್ಖಾನೆಯನ್ನು 40 ವರ್ಷ ಖಾಸಗಿಯವರಿಗೆ ನೀಡುವ ಸಚಿವ ಸಂಪುಟ ತೀರ್ಮಾನವನ್ನು ರದ್ದುಗೊಳಿಸಬೇಕೆಂದು, ಸರ್ಕಾರಿ ಸ್ವಾಮ್ಯದಲ್ಲೇ ಕಾರ್ಖಾನೆ ಪುನಾರಂಭ ಮಾಡಬೇಕೆಂದು ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ಮಂಡ್ಯ ಜಿಲ್ಲೆಯ ರೈತರ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗಿದ್ದಂಥ, ರಾಜ್ಯದಲ್ಲೇ ದೇಶದಲ್ಲೇ ಐತಿಹಾಸಿಕವಾಗಿ ನಿರ್ಮಾಣವಾದಂಥ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯವರ ಪೂರ್ವ ಮುಂದಾಲೋಚನೆ ಕ್ರಮದಿಂದ ಏನು ತನ್ನ ಒಡವೆಗಳನ್ನು ಮಾರಿ KRS ಕನ್ನಡ ಮಡಿಯನ್ನು ಕಟ್ಟಿದ್ರು, ಅದೇ ರೀತಿ ಮಂಡ್ಯ ಜಿಲ್ಲೆ ರೈತರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಮೈಸೂಗರ್ ಸಕ್ಕರೆ ಕಾರ್ಖಾನೆ ಪ್ರಾರಂಭಿಸಿದರು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಸರ್ಕಾರಿ ಸ್ವಾಮ್ಯದಲ್ಲೇ ಇದ್ದಂಥ ಮೈಸೂಗರ್ ಸಕ್ಕರೆ ಕಂಪನಿಗಳು ಇವತ್ತು ಸುಮಾರು ಆಸ್ತಿಯನ್ನು ಮಾರಾಟ ಮಾಡಿದ್ದಾರೆ ಮತ್ತು ನಷ್ಟ ಅನುಭವಿಸಿ ಸಾವಿರಾರು ಜನ ಕಾರ್ಮಿಕರು ಇವತ್ತು ಬೀದಿ ಪಾಲಾಗಿದ್ದಾರೆ. ಮಂಡ್ಯ ಜಿಲ್ಲೆಯ ರೈತರು ಇವತ್ತು ಅಸಹಾಯಕ ಸ್ಥಿತಿಯಲ್ಲಿ ಕಬ್ಬು ಬೆಳೆಗೆ ಸರಿಯಾದ ಬೆಲೆ ಸಿಗದೇ ಕಬ್ಬು ನುರಿಸಲಾಗದೆ ಇವತ್ತು ಸಂಕಟ ಸ್ಥಿತಿಯಲ್ಲಿ ಎದುರಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಗಂಟ ಆಡಳಿತ ನಡೆಸಿದಂಥ ಎಲ್ಲ ಸರ್ಕಾರಗಳ ಆಡಳಿತ ಮಂಡಳಿಗಳ
ಭ್ರಷ್ಟಾಚಾರ, ಅಧಿಕಾರಿಗಳ ಭ್ರಷ್ಟಾಚಾರದಿಂದ ಇವತ್ತು ಈ ಸಕ್ಕರೆ ಕಾರ್ಖಾನೆ ದುಸ್ಥಿತಿಗೆ ಬಂದಿದೆ. ಇದನ್ನು ಇವತ್ತು ಈ ಪ್ರಕರಣವನ್ನು CBI ತನಿಖೆಗೆ ವಹಿಸಬೇಕು. ಯಾವ ಆಡಳಿತ ಮಂಡಳಿಯಲ್ಲಿ ಯಾವ ಅಧಿಕಾರಿಗಳ ಅವಧಿಯಲ್ಲಿ ಇವತ್ತು ಭ್ರಷ್ಟಾಚಾರ ನಡೆದು ಈ ದುಸ್ಥಿತಿಗೆ ಕಾರಣ ಆಗಿದೋ ಅದು ತನಿಖೆಯಾಗಿ ಆ ತಪ್ಪಿತಸ್ಥರಿಂದನೇ ಇವತ್ತು ಅವರ ಆಸ್ತಿಯನ್ನು ಮುಟ್ಗೋಲು ಹಾಕೋದ್ರ ಮೂಲಕ ಕಾರ್ಖಾನೆ ನಷ್ಟವನ್ನು ಭರಿಸಬೇಕು. ಮತ್ತು ಸರ್ಕಾರ ಇವತ್ತು ಅನುದಾನವನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕು. ಸಚಿವ ಸಂಪುಟ ಏನು ತೀರ್ಮಾನ ಮಾಡಿದೆ, ಖಾಸಗಿ ಅವರಿಗೆ 40 ವರ್ಷ ವಹಿಸಬೇಕು ಅಂತ ಏನು ತೀರ್ಮಾನ ಮಾಡಿದೆ, ಅದನ್ನು ವಾಪಸ್ ಪಡಿಬೇಕು.